ಬಗ್ಗೆ ಟೀಕೆ ಮಾಡೋದು ನಮಗೂ ಅರ್ಹತೆ ಇಲ್ಲ, ಇನ್ನೊಬ್ರಿಗೂ ಅರ್ಹತೆ ಇಲ್ಲ. ಆದರೆ ಪ್ರಾಕ್ಟೀಸ್ ಮಾಡೋರು ನಾವು ತಪ್ಪು ಮಾಡಿದ್ರೆ ಏನು ಮಾಡೋದು? ಬಸವಣ್ಣ ಹೇಳಿದಾರೆ ಪಾಪ, ನಮ್ಮ ಜೀವಿತದ ಕೊನೆಗಾಲದಲ್ಲಿ ಬಂದಾಗ ಅವ್ರು ಗಣೇಶ ಕೊನೆಗೆ ವೇದದ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಸಾಕಷ್ಟು ವಚನಗಳಲ್ಲಿ ಹೇಳಿದ್ದಾರೆ ಅವರು. ಅದಕ್ಕೆ ಅವರು ದೇವೇ ದೇವಾಲಯ ಅಂತ ಹೇಳಿದ್ರಣ. ಯಾಕಂದರೆ ಇಲ್ಲಿ ಪೂಜಾರಿಗಳೇ ಶೋಷಣೆ ಮಾಡ್ತಾರಪ್ಪ ಸಮಾಜವನ್ನು. ಇವತ್ತು ದೇವದಾಸಿ ಪದ್ಧತಿ ಬಂದಿದ್ದು ಯಾರಿಂದ ದೇವದಾಸಿ ಪದ್ಧತಿ ಆಯಿತು, ಮತ್ತೇನಾಯ್ತು, ಶೋಷಣೆಗಳು ಅನೇಕ ಮುಖಗಳು ಬಂದಿದ್ದು ಯಾರಿಂದ? ಇಲ್ಲಿಯ ಪಟ್ಟಭದ್ರ ಹಿತಾಸಕ್ತಿಗಳಿಂದ. ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಅವರು. ಅವ್ರ ಬಗ್ಗೆ ಟೀಕೆ ಮಾಡಬಾರ್ದ? ಈಗ ನೀವು ಟೀಕೆ ಮಾಡ್ತಾ ಇದ್ದಾರಪ್ಪ, ಲಿಂಗಾಯತರಲ್ಲಿ ಸಹಿತ ಲಿಂಗಾಯತ ಸ್ವಾಮಿಗಳು ಸಜ್ಜನ ಇಲ್ಲ. ಹಾಗಾದ್ರೆ ನೋಡಿ ವೀರಶೈವ ನಂಬಿಕೆ ಇಟ್ಕೊಂಡು ಬಂದು ಎಲ್ಲ ಸ್ವಾಮೀಜಿಯವರು ಸಜ್ಜನರದಾರ? ಈಗ ನಿಮ್ಗೆ ಹೇಳಿದ್ರೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಎರಡೂ ಕಡೆಯಿಂದ ತಪ್ಪುಗಳು ರೀ. ಇದರ ನಡಕ್ಕೆ ನಾವು ಹಾದಿ ಹುಡುಕೋತ ಹೋಗುವಂಥದ್ದು. ಆ ದಿಶೆಯಲ್ಲಿ ನೀವು ಸರ್ಚ್ ಮಾಡಿದರೆ ಹಿರಿಯ ಶ್ರೀಗಳ ಮಾತುಗಳು ಎಲ್ಲರೂ ಕೇಳ್ಬೋದು. ನಿಜಗುಣಾನಂದ ಸ್ವಾಮೀಜಿ ಅವ್ರು ಮಾತಾಡೋದು ಇದನ್ನು ಅವರು ಸ್ಮಶಾನದ ಹುಟ್ಟಿದ್ದು ಮತ್ತೇನೋ ಇವತ್ತು ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ಸಿದ್ಧಾಂತನೇ ಇರಲಿ, ಬಟ್ ಆ ವಿಷಯದಲ್ಲಿ ಮೂಢನಂಬಿಕೆ ಹೋಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದನ್ನು ಟೀಕೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಒಳ್ಳೆಯ ಕೆಲಸ ಅದು ಮೂಢನಂಬಿಕೆ ಹೋರಾಟ ಮಾಡ್ತಾ ಇದ್ದಾರೆ ವಿನಃ ಮೂಢನಂಬಿಕೆ ಬೆಳೀಲಿ ಅಂತಲ್ಲ. ಹಾಗಾದ್ರೆ ಅವ್ರು ರಾಜಕೀಯ ಒಪ್ಕೋಬೇಕು ಅಂತೂ ಅಲ್ಲ. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಜಗುಣಾನಂದ ಸ್ವಾಮೀಜಿ ಆಗಿರ್ಬೋದು, ಇವತ್ತು ಕನೇರ ಶ್ರೇಯವರಾಗಿರ್ಬೋದು, ಅವರು ತಮ್ಮ ಭಾಷೆಯ ಮೇಲೆ ಹಿಡಿತನ್ನು ಇಟ್ಕೊಂಡು ಅವರದಂಥ ಸಮಾಜ ಸುಧಾರಣೆ, ಸ್ವಾಮಿಗಳಂದ್ರೆ ಸಮಾಜ ಸುಧಾರಣೆ ಮಾಡೋದಕ್ಕಾಗಿ ಒಬ್ಬ ಆದರ್ಶನವರು ಸಮಾಜಕ್ಕೆ ಆ ದಿಶೆಯಲ್ಲಿ ಹೋಗ್ಬೇಕು ವಿನಃ ಮೆಟ್ಟ ತಟ್ಲಿ ಮತ್ತೇನೋ ರುಂಡ ಮುಂಡ ಕಿತ್ತು ಹಾಕೋದು ಮತ್ತೇನೋ ಮಾಡೋದು. ಅವರು ಮಾಡಲಿ ಇವರು ಮಾಡಲಿ, ಯಾರು ಮಾಡಲಿ ತಪ್ಪು ನಾವು. ಅದೇ ಕಾಲಕ್ಕೆ ಯಾವುದೇ ಒಬ್ಬ ಸ್ವಾಮೀಜಿ ಭಗವ ಹಾಕ್ಕೊಂಡು ಅಥವಾ ಕಾವ್ಯ ಹಾಕ್ಕೊಂಡು ಒಂದು ತಪ್ಪು ಹೆಜ್ಜೆಗಳನ್ನ ಮಾಡ್ತಾಯಿದ್ರೆ ಮತ್ತೇನೋ ಮಾಡ್ತಾಯಿದ್ರೆ ಅದು ತಪ್ಪನ. ಅದು ನಾನು ಹೇಳೋ ಉದ್ದೇಶ ಸಂದರ್ಭದಲ್ಲೇ ಕನೇರ ಶ್ರೀಯವರು ಮಾತಾಡುವಂಥ ಭಾಷೆ, ಅದೇ ಕಾಲ ನಿಜಗುಣಾನಂದ ಸ್ವಾಮೀಜಿಯವರು ಭಾಷೆ ಸಜ್ಜನದ. ಆದರೆ ಬಸವಣ್ಣವ್ರ ವಚನಗಳೇ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಅವರು, ತಮಗೆ ಅರಿಸಿದಾಗ ಹೇಳ್ತಾ ಇದ್ದಾರೆ. ಅದು ಸರಿನೋ ತಪ್ಪೋ ಅದನ್ನಷ್ಟೇ ಹೇಳಿದ್ರೆ ನೀವು ಅದು ಬಿಟ್ಟು ಬೇರೆ ಆಗಿ ಹೇಳ್ತೀರಿ. ಈಗೇನೋ ಹೇಳ್ಬಿಡ್ತೀರಿ